ಬಿ ಲವಲ್ ಬಿದ್ದಿರೋದು ನಿಜನಾ? ಅದೇ ನೀವೇ ಬಿಟ್ಟಿರೋ, ನಾನೇನು ಹೇಳಲ್ಲ. ಎಲ್ಲರೂ ನೋಟ್ ಮಾಡ್ಕೊಳ್ರಪ್ಪ, ಎಕ್ಸಾಮ್ ಒಳಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. 5 ಮಾರ್ಕ್ಸಿಗೆ ಸಂದರ್ಭ ಸಹಿತ ಸಾರಾಂಶ ಸಹಿತ ವಿವರಿಸಬೇಕಾಗ್ತದೆ. ಕಿಪಿ ಕೀರ್ತಿ ಬಾಯ್ ಫ್ರೆಂಡ್ ಅದಾನೋ ಇಲ್ಲೋ, ಕಿಪಿ ಕೀರ್ತಿ ಬ್ರೇಕಪ್ ಯಾಕಾಯ್ತು ಅಂತ. ಟಿವಿನೇ ಅಂದ್ರೆ ಹೋಗಿ ಕಿಸಿನ ಮೈಕ್ ಇಡ್ಲಿತ್ತಿರಲ್ರಿ. ಟಿವಿನೇ ಏನಂದ್ರೆ ಒಂದು ಗತ್ತು ಗಮ್ಮತ್ತು. ಒಂದು ಕಾಲದಲ್ಲಿ ಹೆಂಗಿತ್ತಂದ್ರೆ ಬೇರೆ ಯಾವುದೇ ಚಾನಲ್ದವ್ರು ಬಂದ್ರು ಕೂಡ ಅದಕ್ಕೆ ಟಿವಿನೇ ಅಂತ ಹೆಸರಿಡ್ತಾರೆ ಜನ. ಅಂದ್ರೆ ಜನರ ಒಂದು ತಲೆಯಲ್ಲಿ ಕೂತು ಬಿಟ್ಟೈತೆ ಅಷ್ಟು ಗಟ್ಟಿಯಾಗಿ ಟಿವಿನೇ ಅಂದ್ರೆ. ಆದ್ರೆ ಟಿವಿನೇ ಅದರ ಒಂದು ಗುಣಲಕ್ಷಣಗಳು ಕಳ್ಕೊಂಡ್ಬಿಟ್ಟೈತಿ. ಅಂದ್ರೆ ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಅಳ್ಕೊಂತ ಬ್ರೇಕಪ್ ಆಯ್ತು, ಲವ್ ಸ್ಟೋರಿ ಅಂತ ಹೆಂಗೋ ಸೋಷಿಯಲ್ ಮೀಡಿಯಾದಲ್ಲಿ ಕೆಪರ್ ವರ್ದಾಡಿ ರಂಬಾರಾಡ್ಯಾದವ್ರಿಗೆಲ್ಲ ತೊಗೊಂಡು ಮೈಕ್ ಇಡ್ಲಿತ್ತಿರಲ್ರಿ. ನಿಮ್ಮ ಮೀಡಿಯಾದವರು ಒಂದು ಗತ್ತು ಗಮ್ಮತ್ತು ಗುಣಲಕ್ಷಣಗಳ ಕಳ್ಕೊಂಡ್ಬಿಟ್ಟೈತೆ ಅಂತ ಹೇಳ್ಬೋದು. ಅದು ಟಿವಿನೇ ದೊಡ್ಡ ಸ್ಯಾಟಲೈಟ್ ಚಾನಲ್. ಆ ಒಂದು ಚಾನಲ್ದವ್ರು ಹೋಗಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಾಯ್ ಫ್ರೆಂಡ್ ಅದಾನೇನಿಲ್ರಿ, ನಿಮ್ಗೆ ಲವ್ ಸ್ಟೋರಿ ಬ್ರೇಕಪ್ ಆಕಾಯ್ತು, ಮೊನ್ನೆ ಒಂದು ಫೋಟೋ ವೈರಲ್ ಇತ್ತು, ಅವರೇ ನಿಮ್ಮ ಬಾಯ್ ಫ್ರೆಂಡ್ ಅಂತ ಹೋಗಿ ಕಿಸಿನ ಕ್ವಶನ್ ಕೇಳ್ತಾ ಇದ್ದೀರಲ್ಲ. ಬೇರೆ ಹಳ್ಳಿಗಳಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಹೋಗಿ ಮೈಕ್ ಹಿಡಿತೀರ ಈ ಥರ. ಕಿಪಿಗೆ ಬಾಯ್ ಫ್ರೆಂಡ್ ಇದಾನ ಇಲ್ವಾ, ಕಿಪಿಗೆ ಲವರ್ ಇದಾನ ಇಲ್ವಾ, ಕಿಪಿಗೆ ಮದುವೆ ಯಾವಾಗ, ಈ ಸೋಷಿಯಲ್ ಮೀಡಿಯಾ ಬಾರಿ ಇಟ್ಕೊಂಡು ಬೇರೆ ಸಮಸ್ಯೆಗಳು ಸಾಲ್ವ್ ಮಾಡೋದು ತುಂಬ ಬೇಜಾರು ಅದಾವ್ರಿ. ಹೋಗಿ ಅವನು ಸಾಲ್ವ್ ಮಾಡಿರಿ. ಟಿವಿನೇ ನಮ್ಮ ದೊಡ್ಡ ಸ್ಯಾಟಲೈಟ್ ಚಾನಲ್. ಈ ಸೋಷಿಯಲ್ ಮೀಡಿಯಾ ಬೈಲರು ಕಿಪಿ ಏನು ಮಾಡೋಣ ಅಂತ ಹೋಗಿ ಮೈಕ್ ಇಡ್ಲತ್ತೀರಿ. ಇಂಟರ್ವ್ಯೂ ಅನ್ನೋದೊಂದು ದೊಡ್ಡ ಗುಣಲಕ್ಷಣಗಳು ಕಳ್ಕೊಂಡ್ಬಿಟ್ಟೈತಿ. ಸಂದರ್ಶನ ಅಂದ್ರೆ ಅವಾಗ ಹೆಂಗೆ ಇರ್ತಿತ್ತಂದ್ರೆ ಅವ್ರದ್ದು ಹಿಸ್ಟ್ರಿ, ಅವ್ರು ಹೆಂಗೆ ಓದಿದ್ರು, ಹೆಂಗೆ ಮುಂದೆ ಬಂದ್ರು ಅಂತ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ್ರೆ ಮುಗೀತು, ಅವ್ರಿಗೆ ಕುಂದರ್ಸ್ಕೊಂಡು ಇಂಟರ್ವ್ಯೂ ಮಾಡೋದು ಹಂಗೆ ಆಗ್ಬಿಟ್ಟೈತಿ. ಏನು ಮಾಡಿದ ಅಂತ ಹೋಗಿ ಮೈಕ್ ಹಿಡಿತೀನಿ ಅಂತ ನಂಗೆ ಅರ್ಥ ಆಗ್ತಿಲ್ಲ ಈ ದೊಡ್ಡ ಚಾನಲ್ದವ್ರು.